Hi friends, today my video about actually I went to Garuda Mall, so very known place. So there is a lot of famous malls in Bangalore like Mall of Asia, Orion Mall in Yeshwanthpur, and Forum Mall, Koramangala, Nexus Mall, then this one Garuda Mall. ಸೊ ಇವತ್ತು ಗರುಡ ಮಾಲಲ್ಲಿ ಹೋಗಿ ಅಲ್ಲಿ ಒಂದು ವ್ಲಾಗ್ಸ್ ಮಾಡೋಣ, ಅದನ್ನು ಸಿನಿಮ್ಯಾಟಿಕ್ ಮಾಡಲ್ ತೋರಿಸೋಣ ಅಂತ ಮಾಡಿ ಎಡಿಟ್ ಮಾಡಿರೋ ವೀಡಿಯೋನ ಫಸ್ಟ್ ಹಾಕಿದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಲ್ವಾ, ಅದೇ ಅದು ಶೂಟ್ ಮಾಡಿ ವಿತೌಟ್ ಎಡಿಟಿಂಗ್ ಇದೆಯಲ್ವಾ, ಅದನ್ನೇ ಫಾಲೋಡ್ ಬೈ ದಿಸ್ ವೀಡಿಯೋ ಹಾಕಿದ್ದೀನಿ. ಈಗ ಈ ಮಾಲಲ್ಲಿ ಏನು ಸ್ಪೆಷಲ್ ಅಂದರೆ ಇದಕ್ಕಿಂತ ದೊಡ್ಡ ಮಾಲ್ಸ್ ಇದ್ದಾವೆ. ಲೈಕ್ ಓರಿಯನ್ ಮಾಲ್ ಇದಕ್ಕಿಂತ ಚೆನ್ನಾಗಿದೆ ಇನ್ ದ ಸೆನ್ಸ್ ದೊಡ್ಡದಾಗಿದೆ. ಬಟ್ ಇದು ಚಿಕ್ಕದಾಗಿದ್ರೂ ತುಂಬ ಗೇಮ್ಸ್ ಇದೆ 6th ಫ್ಲೋರಲ್ಲಿ. ಆ್ಯಕ್ಚುಲಿ ನಾನು ಒಬ್ಬನೇ ಹೋಗಿದ್ದೆ, ಫ್ರೆಂಡ್ಸ್ ಯಾರು ಬರಲಿಲ್ಲ. ಸೊ ಅದಕ್ಕೆ ನಾನು ಗೇಮ್ಸ್ ಏನೋ ಪ್ಲೇ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ಅಲ್ಲಿ ಹೋದರೆ ಒಬ್ಬರು ವೀಡಿಯೋ ತೆಗಿಯಕ್ಕೆ ಬೇಕಲ್ವಾ. ಸೊ ಅದಕ್ಕೆ ನಾನು ಸುಮ್ಮನೆ ಒಂದು ವ್ಲಾಗ್ ಮಾಡೋಣ ಅಂತ ಹೋಗಿದ್ದೆ. ಫುಲ್ ಮಳೆ ಬೇರೆ ಆಚೆ. ಸೊ ಇಲ್ಲಿ ನೋಡಿ RCB ಕೆಫೆ, RCB ಬಾರ್, ಎಲ್ಲೇ ಯಾವ ಮಾಲ್ ಹೋದ್ರೂ RCB அந்த ಪ್ಲೇಯರ್ಸ್ ಫೋಟೋಸ್ ಆರ್ RCB ಅಂತ ಲೋಗೋನ ನೋಡ್ಬೋದು. ಗರುಡ ಮಾಲ್, ಐನಾಕ್ಸ್, ಸಿನಿಮಾಸ್. ನಮ್ಮ ಮ್ಯಾಕ್ಸಿಮಮ್ ಮೂವಿಗೆ ನಾನು ಹೋದರೆ ಈ ಮಾಲ್ಗೆ ಹೋಗೋದು. ಯಾಕಂದರೆ ನಾನು ಕೆಲಸ ಮಾಡೋ ಪ್ಲೇಸ್ಗೂ ಇದಕ್ಕೂ ತುಂಬ ಹತ್ತಿರ ಇದೆ. ಸೊ ಹಂಗೆ ವಾಕ್ ಮಾಡ್ಕೊಂಡೇ ಹೋಗ್ಬೋದು ಅಂತ ಈ ಮಾಲ್ಗೆ ಹೋಗೋದು. ಚೆನ್ನಾಗಿದೆ, ಬಟ್ ಸೌಂಡ್ ಸಿಸ್ಟಮ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಮೂವಿಯಲ್ಲಿ ಅಂದರೆ ಸಿನಿಮಾ ಥಿಯೇಟ್ರ್ ಇರುತ್ತಲ್ವ, ಲೈಕ್ ಸ್ಕ್ರೀನು. ಸೊ ಅದರಲ್ಲಿ 4K ಡಾಲ್ಬಿ ಆಟಮ್ಸ್ ಎಲ್ಲ ಇದೆ, ಬಟ್ ಸೌಂಡ್ ಜಾಸ್ತಿ ಇಡಲ್ಲ ಅವರು. ಸಮ್ ಮಾಲ್ಸಲ್ಲಿ ಮಾತ್ರ ಸೌಂಡ್ ಜಾಸ್ತಿ ಕೊಡ್ತಾರೆ. ನೀವು ಥಿಯೇಟ್ರಲ್ಲಿ ನಾರ್ಮಲ್ ಥಿಯೇಟ್ರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಲ್ಲ, ಲೈಕ್ ಐಫೈಡ್ ಥಿಯೇಟ್ರಲ್ಲಿ. ಸೊ ಆ ಥರ ಸೌಂಡ್ಸು ಮಾಲ್ಗಳಲ್ಲಿ ಬರಲ್ಲ. ಅದು ಎಸ್ಪೆಷಲಿ ಕನ್ನಡ ಮಾಲಲ್ಲಿ ಸೌಂಡ್ ಸಿಸ್ಟಮ್ ಚೆನ್ನಾಗಿದೆ, ಬಟ್ ಅವ್ರು ವಾಲ್ಯೂಮ್ ಇನ್ಕ್ರೀಸ್ ಮಾಡಲ್ಲ ಅನಿಸುತ್ತೆ. ಅದು ಒಂದು. ಮತ್ತು KFC ಹೋಟೆಲ್ಸು, ಹೊಸ ಬುಕ್ಸ್ ಎಲ್ಲ ಬಂದಿತ್ತು, ಅದೆಲ್ಲ ಇಟ್ಟಿದ್ರು. ಎಲ್ಲನೂ ಕಂಪ್ಲೀಟ್ ಓಲ್ಡ್ ಮಾಲ್ನ ಒಂದು ವೀಡಿಯೋ ಮಾಡಿ ಎಡಿಟ್ ವರ್ಷನ್ನ ಪ್ರಿಫಿಕ್ಸ್ ಅಂದರೆ ಪ್ರಿಯರ್ ಟು ವೀಡಿಯೋನು ಪೋಸ್ಟ್ ಎಡಿಟ್ ಮಾಡೋಕ್ಕಿಂತ ಮುಂಚೆ ಶೂಟ್ ಮಾಡಿಟ್ಟಿದ್ದೆ ಅಲ್ವಾ, ಅದನ್ನು ವೀಡಿಯೋ ಎಂಡಲ್ಲಿ ಇದು ಹಾಫ್ ಆಫ್ ದ ವೀಡಿಯೋ ಇದಿರ್ಬೋದು. ಇನ್ನೂ ಪೆಂಡಿಂಗ್ ಇರೋ ಹಾಫ್ ಆಫ್ ವೀಡಿಯೋ ವಿತೌಟ್ ಎಡಿಟ್ ಇರ್ಬೋದು. ಓಕೆನಾ? ಜಸ್ಟ್ ವೀಡಿಯೋನ ಫುಲ್ಲಾಗಿ ನೋಡಿ. ನನ್ನ ವೀಡಿಯೋ ನೋಡೋಕ್ಕಿಂತ ಮುಂಚೆ ಫ್ರೀ ಇದ್ದೀರಾ, ಟೈಮ್ ಪಾಸ್ ಅನ್ನೋ ಥರ ಇದ್ದರೆ ಮಾತ್ರ ನೋಡಿ. ನೀವು ಬಿಸಿ ಇರೋ ಟೈಮಲ್ಲಿ ಅಂಥ ಇಂಪಾರ್ಟೆಂಟ್ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತ ಏನೂ ಇಲ್ಲ. ಜಸ್ಟ್ ಒಂದು ವ್ಲಾಗ್ಸ್ ಮಾಡ್ತೀನಿ. ವೀಡಿಯೋ ನೋಡೋರಿಗೆ ಎಲ್ಲ ಲೈಕ್ ವೀಡಿಯೋ ಎಡಿಟಿಂಗ್ ಇಂಪಾರ್ಟೆಂಟ್, ಶೂಟಿಂಗ್ ಇಂಪಾರ್ಟೆಂಟ್. ಸುತ್ತಾಡೋರಿಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋರಿಗೆ ನನ್ನ ವೀಡಿಯೋ ಎಕ್ಸಾಂಪಲ್ಸ್ ವೀಡಿಯೋ ಥರ ಇರುತ್ತೆ ಅಷ್ಟೇ. ಅದನ್ನು ಬಿಟ್ಟು ನನ್ನದು ಇಂಪಾರ್ಟೆಂಟ್ ವೀಡಿಯೋಲಿ ತುಂಬ ಇನ್ಫಾರ್ಮೇಷನ್ ಇದೆ ಹಂಗೆ ಹಿಂಗೆ ಅಂತ ಏನೂ ಹೇಳೋಂಗಿಲ್ಲ. ಅದು ಹಂಗೆ ಹೇಳಿದ್ರು ತಪ್ಪಾಗುತ್ತೆ. ಬಟ್ ತುಂಬ ಇಂಪಾರ್ಟೆಂಟ್ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಐ ಹ್ಯಾವ್ ಪ್ಲ್ಯಾನ್ ಟು ಅಪ್ಲೋಡ್ ದೋಸ್ ಕೈಂಡ್ ಆಫ್ ವೀಡಿಯೋಸ್. ಬಟ್ ಥಿಂಗ್ ಇಸ್ ಐ ಡೋಂಟ್ ಹ್ಯಾವ್ ಪರ್ಸನ್ಸ್ ಟು ಶೂಟ್ ದ ವೀಡಿಯೋಸ್. ಐ ವಾಂಟ್ ಅ ಪರ್ಸನ್ ಟು ಶೂಟ್ ದ ವೀಡಿಯೋ. ಶೂಟ್ ಮಾಡೋಕ್ಕೆ ಒಬ್ಬರಿದ್ದರೆ ಮಾತ್ರ ಏನಾದರೂ ಒಂದು ವೀಡಿಯೋ ಮಾಡ್ಬೋದು. ನಾನೇ ಮಾಡಿದ್ರೆ ಏನೊಂದು ಹೋಗ್ತೀನಿ, ಏನೊಂದು ವೀಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡೋದು ಏನಕ್ಕಂದರೆ ಐ ವಾಂಟ್ ರೀಚ್ ಅಟ್ಲೀಸ್ಟ್ ಮಿನಿಮಮ್ ವಾಚ್ ಅವರ್ಸ್ ಅದು ಇದು ಅಂತೆಲ್ಲ ಇದೆ ಅಲ್ವಾ. ಸೊ ಅದೆಲ್ಲ ರೀಚ್ ಮಾಡಬೇಕಂದ್ರೆ ನಾನು ವೀಡಿಯೋ ಆಗ್ತಾ ಇರಬೇಕು. ಅದಕ್ಕೆ ಯಾವುದಾದ್ರು ಒಂದು ಕಡೆ ಹೋದರೆ ಒಂದು ವೀಡಿಯೋ ತೆಗಿಯೋದು, ಅದನ್ನು ಸಿನಿಮ್ಯಾಟಿಕ್ ಮೋಡಲ್ಲಿ ಹಾಕ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಮಾಡೋದು ಅಷ್ಟೇ. ರೈನ್ ಲಾಗ್ಸು ಅದು ಇದು ಅಂತೆಲ್ಲ ಮಾಡಿದೆ ಅಲ್ವಾ, ಅದೇ. ಬಟ್ ಮಾಲಲ್ಲಿ ವೀಡಿಯೋದಾಗಿದೆ ಏನೋ ನನಗೆ ಅಷ್ಟೊಂದು ನನಗೆ ಬೋರ್ ಆಯಿತು ಶೂಟ್ ಮಾಡಿ. ಒಂದು ಸಸ್ಪೆನ್ಸು ಏನೋ ಒಂದು ವಿಷಯ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ಮಾಲಲ್ಲಿ ತುಂಬ ವಿಷಯಗಳಿದ್ದಾವೆ, ಬಟ್ ಏನೋ ನನಗೂ ಒಂಥರ ಪರ್ಸ್ನಲಾಗಿ ವಾಸುಡೈಟಲ್ ಒಂದು ಇಂಟ್ರೆಸ್ಟ್ ಬಂದಿರಲಿಲ್ಲ ಶೂಟ್ ಮಾಡೋಕ್ಕೆ. ಸುಮ್ಮನೆ ಏನೋ ಒಂದು ವೀಡಿಯೋ ಎಲ್ಲ ಮಾಲು ಒಳಗಡೆ ಹೋದರೆ ಒಂದೇ ಥರ ಅನಿಸುತ್ತೆ. ಎಲ್ಲ ಪ್ಲೇಸು ಸೇಮ್, ಅದು ಗ್ಲಾಸ್ ಫಿಲ್ಡ್ ಒಂದು ರೂಮ್ ಥರ ಇದೆ ಅಷ್ಟೇ. ಸೊ ಸಮಥಿಂಗ್ ಅಪಾರ್ಟ್ ಫ್ರಮ್ ದಟ್ ಯು ಕುಡೆಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಮಾಲ್ಸ್. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ನಾನು ಡಿಫ್ರೆಂಟ್ ಪ್ಲೇಸಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಡಿಫ್ರೆಂಟ್ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಬಿಕಾಸ್ ಐ ಹ್ಯಾವ್ ಪುಟ್ ಸಮ್ ವೀಡಿಯೋಸ್ ಲೈಕ್ ದಟ್, ಲೈಕ್ ವೆನ್ ಐ ವೆಂಟ್ ಟು ಮೈಸೂರು ಝೂ, ಮೈಸೂರು ಪ್ಯಾಲೇಸ್ ಆ್ಯಂಡ್ ಆಲ್. ಐ ಹ್ಯಾವ್ ಗಿವನ್ ಸಮ್ ಎಕ್ಸ್ಪ್ಲನೇಷನ್ ಅಬೌಟ್ ದಟ್. ಅದು ಯಾರು ಮಾಡಿದ್ರು, ಅದು ರಾಜಗಳು ಹೆಂಗೆ ಬದುಕಿದ್ರು ಆ ಥರ. ಬಟ್ ಈ ಥರ ಮಾಲ್ನಲ್ಲಿ ಏನು ಎಕ್ಸ್ಪ್ಲನೇಷನ್ ಕೊಡ್ಬೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ವೀಡಿಯೋ ನೋಡೋರಿಗೆ ಏನೋ ಒಂದು ಹೇಳ್ತಾ ಇದ್ದಾರೆ, ಏನೊಂದು ವಿಷಯದ ಅಂದರೆ ಮಾತ್ರ ನೋಡ್ತಾರೆ. ಸುಮ್ಮನೆ ನಾವು ಸುತ್ತಾಡೋದ್ರೆ ಮಾತ್ರ ಹಾಕಿದ್ರೆ ಅವ್ರು ನೋಡಲ್ಲ ಅಲ್ಲ, ಅದನ್ನೂ ಒಂದಿದೆ.
ಸೊ ನೆಕ್ಸ್ಟ್ ಐ ವಿಲ್ ಟ್ರೈ ಟು ಅಪ್ಡೇಟ್ ಮೈ ವೀಡಿಯೋಸ್. ಇದು ಫಸ್ಟ್ ಸ್ಟೇಜ್ ಈ ಲರ್ನಿಂಗ್. ಈಗ ಐ ಲರ್ನ್ ಸಮಥಿಂಗ್. ಸೊ ನೆಕ್ಸ್ಟ್ ವೀಡಿಯೋಯಿಂದ ಸ್ವಲ್ಪ ನ್ಯೂ ಕಂಟೆಂಟ್ ವಿತ್ ಒಂದು ನ್ಯೂ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ನಾನು ಮೀಟ್ ಮಾಡ್ತೀನಿ. ಈ ವಿಡಿಯೋ ನೋಡಿ ಬಟ್ ನಿಮ್ಮ ಸಪೋರ್ಟ್ ಬೇಕು. ಆಲ್ರೆಡಿ ಸಪೋರ್ಟ್ ಮಾಡಿನೇ ಒಂದು ರೇಂಜಿಗೆ ಒಂದು ಮಿನಿಮಮ್ ಸಬ್ಸ್ಕ್ರೈಬರ ತೊಗೊಂಡಿದ್ದೀನಿ. ಶಾರ್ಟ್ಸ್ ಎಲ್ಲರೂ ನೋಡ್ತೀರಾ, ಪ್ರಾಬ್ಲಮ್ ಇಲ್ಲ. ಬಟ್ ದೊಡ್ಡ ವೀಡಿಯೋ ಅಂದರೆ ನನಗೆ ಯಾವ ಥರ ವೀಡಿಯೋ ಹಾಕೋದು, ಅದು ಜನ ಹೆಂಗೆ ನೋಡ್ತಾರೆ ಅಂತ ಕ್ಲಾರಿಟಿ ಇಲ್ಲ. ನಾನು ಏನೇ ವೀಡಿಯೋ ಹಾಕಿದ್ರು 50, 60 ಇಲ್ಲ 100 ವ್ಯೂಸ್ ಮೇಲೆ ಹೋಗ್ತಾಯಿಲ್ಲ. ಅದು ಏನಾದರೂ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾರೆ ವೀಡಿಯೋ ಇರಬೇಕು. ಸೊ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್. ಏರ್ಪೋರ್ಟ್ಗೆ ಹೋಗಿದ್ದೆ, ಏನು ರೂಲ್ಸು, ಏನು ವೀಡಿಯೋ, ಸಮ್ ಇನ್ಫಾರ್ಮೇಟಿವ್ ಥಿಂಗ್ಸ್ ಐ ಗಿವನ್. ಬಟ್ ಸಮಥಿಂಗ್ ಅಪಾರ್ಟ್ ಫ್ರಮ್ ದಟ್ ಇನ್ನೂ ಸ್ವಲ್ಪ ಹಂಗೆ ನನ್ನ ವೀಡಿಯೋ ಬಂದ್ರೇ ಈ ವಿಡಿಯೋಲಿ ಏನೋ ಒಂದು ಇರುತ್ತೆ ಅಂತ ಜನ ನೋಡಬೇಕು, ಆ ಥರ ನಾನು ವೀಡಿಯೋನ ಮಾಡಬೇಕು. ಸೊ ಅಪ್ಕಮಿಂಗ್ ಡೇಸಲ್ಲಿ ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಪಕ್ಕ ಮಾಡ್ತೀನಿ. ಐ ಹ್ಯಾವ್ ಹೋಪ್ ಆನ್ ಮೈ ಸೆಲ್ಫ್. ಸೊ ಬಟ್ ಏನೇ ಮಾಡಿದ್ರು ಐ ವಿಲ್ ಕ್ರಿಯೇಟ್ ಮೈ ಓನ್ ವೀಡಿಯೋಸ್. ಬೇರೆ ವೀಡಿಯೋಸು ಇಲ್ಲ ಬೇರೊಬ್ಬರು ವೀಡಿಯೋಸ್ ತಗೊಂಡು ಅದಕ್ಕೆ ಕಮೆಂಟ್ ಕೊಡೋದು ಮಾಡೋದು ನಾನು ಮಾಡಲ್ಲ. ಹಂಗೆ ಮಾಡಿದ್ರೆ ಐ ಮೇಕ್ ಇಟ್ ಬಿಕಮ್ ಮೋರ್ ಫೇಮಸ್. ಬಟ್ ನನಗದು ಇಷ್ಟ ಆಗ್ತಿಲ್ಲ. ಏನೇ ಇದ್ರೂ ಇದು ವೀಡಿಯೋ ನಂದು, ನಾನು ಶೂಟ್ ಮಾಡಿರೋದು, ನಾನು ಆ ವೀಡಿಯೋಲಿದ್ದೀನಿ, ನನ್ನ ವಾಯ್ಸ್ ಇದೆ, ನಾನು ಎಡಿಟ್ ಮಾಡಿರೋ ವೀಡಿಯೋ ಅಂತಲೇ ಇರಬೇಕು. ಎಡಿಟ್ ಮಾಡೋದಕ್ಕೆ ಎಡಿಟಿಂಗ್ ಆ್ಯಪ್ಸ್ ಇದೆ, ಯೂಸ್ ಮಾಡ್ತೀವಿ. ಶೂಟ್ ಮಾಡೋಕ್ಕೆ ಲಾಟ್ ಆಫ್ ಆ್ಯಪ್ಸ್ ಇದೆ, ಲೈಕ್ ವೀಡಿಯೋನ ಚೆನ್ನಾಗಿ ಬರೋದಕ್ಕೆ, ಅದೆಲ್ಲ ಯೂಸ್ ಮಾಡ್ತೀವಿ, ಫೈನ್. ಬಟ್ ಅದು ನಾವು ಮಾಡಿರೋದಾಗಿರ್ಬೇಕಲ್ವ. ಬೇರೆ ಯಾರೋ ಒಬ್ಬರದ್ದು ಮಾಡಿ ತೊಗೊಂಡು ಬಂದರೂ ನಂಗೆ ಮಾಡೋದು ನನಗೆ ಇಷ್ಟ ಇಲ್ಲ. ಯೂಟ್ಯೂಬ್ ರೂಲ್ ಅಂತ ಒಂದಿದೆ, ಏನು ಅಂದರೆ ನಮ್ಮದು ಓನ್ ಇರಬೇಕು, ಓನ್ ವಿಷಯ ಇರಬೇಕು ಅಂತ. ಬಟ್ ಬೇರೊಬ್ರದ್ದು ವಿಷಯ ಇದ್ರೂ ಅದು ನಾವು ಎಕ್ಸ್ಪ್ಲನೇಷನ್ ಮಾಡ್ಬೋದು, ಕಮೆಂಟ್ರಿ ಕೊಡ್ಬೋದು, ಅದಕ್ಕೂ ಮಾನಿಟೈಸೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಆ್ಯಸ್ ಪರ್ ಯೂಟ್ಯೂಬ್ ರೂಲು. ಬಟ್ ನಾನು ಏನೇ ರೂಲ್ ಇದ್ದರೂ ನನಗೆ ಇಷ್ಟ ಆಗಿರೋದು ನಾನು ಒಂದು ವೀಡಿಯೋನ ಮಾಡ್ತೀನಿ. ಬಟ್ ಈ ಮ್ಯೂಸಿಕ್ ಯೂಸ್ ಮಾಡೋದು ನನಗೆ ಇಷ್ಟ. ಅದು ನನ್ನ ಮ್ಯೂಸಿಕ್ ನಾನು ಓನ ಮಾಡೋಕ್ಕಾಗಲ್ಲ. ನನಗೆ ಓನ ಮಾಡಬೇಕಂದ್ರೆ ಎಲ್ಲ ಓನ ಮಾಡೋಕ್ಕಾಗಲ್ಲ. ಜಸ್ಟ್ ನಾನು ಶೂಟ್ ಮಾಡೋದು ನಾವು ಆ ವೀಡಿಯೋಲಿ ನಾವು ಇರಬೇಕು ಅಷ್ಟೇ ನನಗೆ ಎಕ್ಸ್ಪೆಕ್ಟೇಷನು. ಮ್ಯೂಸಿಕ್ ಯೂಸ್ ಮಾಡೋದು ಇಷ್ಟ. ಬಟ್ ಈ ಮ್ಯೂಸಿಕ್ಗೆ 5 ಸೆಕೆಂಡ್ಸ್ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ನಾನು ಆ ಮ್ಯೂಸಿಕ್ನ ಎಲ್ಲಿ ತೊಗೊಂಡು ಎಲ್ಲಿ 5 ಸೆಕೆಂಡ್ಸ್ ಯೂಸ್ ಮಾಡೋ ಅಂತ ನನಗೂ ಗೊತ್ತಿಲ್ಲ. ಮ್ಯೂಸಿಕ್ ಯೂಸ್ ಮಾಡೋ ಸಿಚುವೇಶನ್ ಬಂದರೆ ಯೂಸ್ ಮಾಡ್ತೀನಿ. ಬಟ್ ಫಸ್ಟ್ ಐ ವಾಂಟ್ ಬಿಕಮ್ gets more views and more subscribers. So once I get those things, I will try something new. ಈಗ ಹಂಗಂದರೆ ಈಗ ಹೊಸದ ಮಾಡಿದ್ರೆ ಮತ್ತು ಸಬ್ಸ್ಕ್ರೈಬ್ ಬರ್ತಾರೆ ಅಂದರೆ ಏನೋ ಒಂದು ಮಾಡ್ತಾಯಿದ್ದೀನಿ, ಎಲ್ಲ ಒಂದು ಹೋಗ್ತೀನಿ, ಏನೋ ಒಂದು ವೀಡಿಯೋ ತೆಗಿತೀನಿ, ಆ ವೀಡಿಯೋನ ಏನೋ ಒಂಥರ ಎಡಿಟ್ ಮಾಡಿ ನೋಡೋರಿಗೆ ಓಕೆ ವೀಡಿಯೋ ಚೆನ್ನಾಗಿದೆ, ಒಂದು ರೇಂಜಿಗಿದೆ, ಇದು ನೋಡ್ಬೋದು ಅಂತ ಅನ್ಸೋದಕ್ಕೋಸ್ಕರ ಯಾರೋ ಒಬ್ಬರು ನೋಡ್ತಾರೆ. ಅದು ಯಾರೋ ಒಬ್ಬರು ಯಾರಾಗಿರ್ತಾರೆ ಅಂದರೆ ನನ್ನ ವೀಡಿಯೋನ ಇಷ್ಟಪಡೋರು, ನಮ್ಮನ್ನ ಇಷ್ಟಪಡೋರು ನೋಡ್ತಾರೆ. ಸೊ ನಾವು ನಮ್ಮ ಟ್ಯಾಲೆಂಟ್ ತೋರಿಸಿದ್ರೆ ಎವ್ರಿ ಒನ್ ವಿಲ್ ಗೆಟ್ ಅಟ್ರ್ಯಾಕ್ಟ್. ಬಟ್ ನಮ್ಮ ಟ್ಯಾಲೆಂಟ್ ಅವ್ರು ಇಷ್ಟಪಡೋ ಥರ ಇದೆಯಾ ಅನ್ನೋದು ನಮ್ಮ ಕ್ವಶ್ಚನ್ ಮಾರ್ಕ್ ಅಲ್ವಾ. ಜನ ಹೆಂಗೆ ಇಷ್ಟಪಡ್ತಾರೆ ಅನ್ನೋದು ಒಂದಿದೆ. ಸೊ ಲೆಟ್ಸ್ ಸಿ. ಈಗ ಸದ್ಯಕ್ಕೆ ಇದೇ ನನ್ನ ಕೈಲಿ ಆಗ್ತಾ ಇರೋದು ಅದನ್ನೇ ಮಾಡ್ತಾಯಿದ್ದೀನಿ. ಬಟ್ ಅಪ್ಕಮಿಂಗ್ ಡೇಸಲ್ಲಿ ಐ ವಿಲ್ ಗೋ ಸಮ್ ನ್ಯೂ ಪ್ಲೇಸಸ್. ಯಾರು ನೋಡದೇ ಇರೋ ಪ್ಲೇಸ್ ಅಂತ ಯಾವುದೂ ಇಲ್ಲ, ಎಲ್ಲ ನೋಡಿರೋ ಪ್ಲೇಸೇ. ಬಟ್ ಸಮಥಿಂಗ್ ಎಲ್ಲರೂ ನೋಡೋಕ್ಕಾಗಲ್ಲ ಆ ಪ್ಲೇಸ್ನೇ ಅಂತ ಇದೆಯಲ್ವಾ. ಸೊ ಆ ಥರ ಪ್ಲೇಸ್ಗೆ ಹೋಗ್ತೀನಿ. ಆ ಥರ ಪ್ಲೇಸ್ನ ಸ್ವಲ್ಪ ಶೂಟ್ ಮಾಡಿ ಸ್ವಲ್ಪ ಚೆನ್ನಾಗಿ ಎಡಿಟ್ ಮಾಡಿ ಇದಕ್ಕಿಂತ ಅಡ್ವಾನ್ಸಾಗಿ ಹೆಂಗೆ ಕೊಡ್ಬೋದು ಅಂತ ಟೈಮ್ ಮಾಡಿ ಮಾಡ್ತೀನಿ. ಬಿಕಾಸ್ ನಾನು ಫಸ್ಟ್ ವೀಡಿಯೋ ನೋಡೋರಿಗೆ ಗೊತ್ತು ಫಸ್ಟ್ ವೀಡಿಯೋಗೂ ಈ ವಿಡಿಯೋಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ಐ ವಿಲ್ ಇಂಪ್ರೂವ್ ಮೈ ಸೆಲ್ಫ್. ವೀಡಿಯೋನ ಎಡಿಟ್ ಮಾಡಿ ಎಡಿಟಿಂಗೆಲ್ಲ ಹಾಕ್ಬೋದಿತ್ತು. ಹಂಗೆ ಹಾಕಿದ್ರೆ ಚೆನ್ನಾಗಿಲ್ಲ ಅಲ್ವಾ. ಒಂದು ವೀಡಿಯೋ ಒಂದು ಫ್ಲೋ ಇರಬೇಕು ಅಂತ ಸ್ಟಾರ್ಟಿಂಗಿಂದ 1 by 1 ಫ್ಲೋರ್ ಹೋಗಿ ಆ ಫ್ಲೋರ್ ಏನಿದೆ ಅಂತ ಶೂಟ್ ಮಾಡಿದ್ದೀನಿ. ಬಟ್ ಒಳಗಡೆ ಡ್ರೆಸ್ ಶಾಪ್ಗಳು, ಮೊಬೈಲ್ ಶಾಪ್ಗಳು ಎಲ್ಲ ಇತ್ತು. ಅದು ಯಾವುದು ನಾನು ಫೋಕಸ್ ಮಾಡಿರಲಿಲ್ಲ, ಅದು ಬೇಕು ಆಗಿಲ್ಲ. ಅದು ಲೈಕ್ ಪ್ರಮೋಷನ್ ಥರ ಆಗುತ್ತೆ. ನಮಗೇನಕ್ಕೆ ಗಡ್ಡಾಮಲ್ಲಿ ಹೋಗಿ ಅಲ್ಲಿರೋ ಬ್ರ್ಯಾಂಡ್ಸ್ನ ಪ್ರಮೋಷನ್ ಮಾಡಿದ್ರೆ ನಮಗೇನು ಕೊಡ್ತಾರೆ, ಅದು ನಮ್ಗೆ ಬೇಡ. ನನಗೆ ವೀಡಿಯೋ ಥರ ತೋರಿಸ್ಬೇಕು. ಲೈಕ್ ಆ ವೀಡಿಯೋ ನೋಡಿದ್ರೆ ಓಕೆ ವೀಡಿಯೋ ಚೆನ್ನಾಗಿದೆ. ಅದು ದ ಪರ್ಸನ್ ಹ್ಯಾಸ್ ಟು ಟಾಕ್ ಅಬೌಟ್ ಮೈ ವಿಡಿಯೋ ವೆದರ್ ಪ್ಲೇಸ್ ಆರ್ ಎಲ್ಸ್ ಎಡಿಟಿಂಗ್ ಸ್ಕಿಲ್ ಆರ್ ಎಲ್ಸ್ ಶೂಟಿಂಗ್ ಸ್ಕಿಲ್ ಆರ್ ಎಲ್ಸ್ ದ ವೇ ಐ ಆಮ್ ಟಾಕಿಂಗ್. ಇದು ಯಾವುದಾದ್ರು ಒಂದು ಕ್ರಿಯೇಟ್ ಕೊಟ್ಟರೆ ಸಾಕು. ಅದನ್ನು ಬಿಟ್ಟು ಅಲ್ಲಿ ಇದು ಚೆನ್ನಾಗಿದೆ ಅಂತ ನಾನು ಏನೋ ಒಂದು ಸುಳ್ಳು ಹೇಳಿ ಅದಕ್ಕೋಸ್ಕರ ನೀವು ಯಾರನ್ನ ಹೋಗಿ ಅಲ್ಲಿ ಹೋಗಿ ಏನಕ್ಕೆ ಅದಲ್ಲ ಒಂದು ಪ್ರಮೋಷನು ಅದೆಲ್ಲ ಬೇಡವೇ ಬೇಡ. ದುಡ್ಡು ಕೊಡ್ತೀನಿ ಅಂದರೆ ಮಾಡ್ತೀವಿ, ದುಡ್ಡು ಕೊಡ್ತಾರೆ ಅಂದರೆ ಮಾಡ್ತಾರೆ ಎಲ್ಲರೂ. ಮತ್ತು ನಾನು ಈಗ ಮಾಡಲ್ಲ ಅಂತ ಅನ್ಬೋದು. ಆಮೇಲೆ ಫ್ಯೂಚರಲ್ಲಿ ಇಫ್ ಐ ಬಿಕಮ್ ಫೇಮಸ್ ಪರ್ಸನ್, ಇಫ್ ಐ ಗೆಟ್ ಮಾನಿಟೈಸೇಷನ್, ಇಫ್ ದೇ ವಿಲ್ ಗಿವ್ ಮನಿ ಫಾರ್ ಪ್ರಮೋಷನ್, ಸೊ ಐ ಶುಡ್ ಡೂ ರೈಟ್. ಅವಾಗ ನಾನು ಮಾಡ್ತೀನಿ. ಬಟ್ ಆವಾಗ ಇದು ಪ್ರಮೋಷನ್ ವೀಡಿಯೋ ಅಂತ ಹಾಕ್ಬಿಟ್ಟು ಮಾಡ್ತೀನಿ. ಇಲ್ಲ ನನಗೆ ಹತ್ರ ದುಡ್ಡಿದ್ರೆ ನಾನು ಮಾಡಲ್ಲ ಪಕ್ಕ. ಈಗ ಸದ್ಯಕ್ಕೆ ಅಷ್ಟೊಂದಿಲ್ಲ, ಮೇ ಬಿ ಇದ್ದರೆ ಮಾಡಲ್ಲ. ಇಲ್ಲ ನನಗೆ ಎಮರ್ಜೆನ್ಸಿ ಇದ್ದರೆ ಮಾಡ್ತೀನಿ. ಬಟ್ ಪ್ರಮೋಷನ್ ವೀಡಿಯೋ ಅಂತ ಹಾಕ್ಬಿಟ್ರಿ ಇನ್ನೊಂದು ಅದರಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಜಸ್ಟಿಸ್ ಇದೆಯಾ, ಮಿನಿಮಮ್ ಥಿಂಗ್ಸ್ ನಿಜ ಇದೆ ಅಂತ ನೋಡಿ ಮಾಡ್ತೀನಿ.
ಎಲ್ಲ ಅದಕ್ಕೂ ಒಂದು ವೀಡಿಯೋ ಸೆಲ್ಫಿ ವೀಡಿಯೋ ತಗೊಂಡು ಹಾಕಿದ್ದೀನಿ. ಬಿಕಾಸ್ ನಮ್ಮದೇ ವೀಡಿಯೋ ಅಂತ ಯೂಟ್ಯೂಬರ್ಗೆ ಗೊತ್ತಾಗಬೇಕಲ್ವ. ಆಮೇಲೆ ಅವ್ರು ಕಾಪಿ ರೈಟ್ಸ್ ಕೊಟ್ಬಿಡ್ತಾರೆ, ಯಾರದ್ದೇ ವೀಡಿಯೋ ತೊಗೊಂಡು ಹಾಕ್ಬಿಡ್ತಾರೆ ಅಂತ. ನಾನು ಅದಕ್ಕೆ ಎಲ್ಲ ವೀಡಿಯೋನು ನಾನೇ ಇರ್ತೀನಿಪ್ಪ. ನಾನು ಇಲ್ದಿರೋ ವೀಡಿಯೋ ನಾನು ಅಪ್ಲೋಡ್ ಮಾಡೋದೇ ಇಲ್ಲ. ಆ್ಯಕ್ಚುಲಿ ತುಂಬ ಬುಕ್ಸ್ ಐ ಹ್ಯಾವ್ ಸೀನ್ ಸಮಥಿಂಗ್. ಐ ಡಿಡ್ಂಟ್ ಟುಕ್ ವೀಡಿಯೋಸ್, ಐ ಹ್ಯಾವ್ ಸೀನ್ ಬಟ್ ಗುಡ್ ಬುಕ್ಸ್ ಆರ್ ದೇರ್. ಇಫ್ ಯು ವಾಂಟ್ ಯು ಕ್ಯಾನ್ ಬೈ ಇಟ್ ದೇರ್. ಅದು ಅಂದರೆ ನಾನು ಹೇಳ್ತೀನಿ ಅಷ್ಟೇ. ಯಾವ ಬುಕ್ ಏನು ಅಂತ ನನಗೆ ಹೆಸರು ಗೊತ್ತಿಲ್ಲ, ಬಟ್ ಓದಾಗ ಸ್ವಲ್ಪ ಸೈನ್ಸ್ ಬುಕ್ಸ್ ಎಲ್ಲ ಇತ್ತು, ವಿಚ್ ಇಸ್ ರಿಲೇಟೆಡ್ ಟು ಸೈನ್ಸ್, ಹಿಸ್ಟ್ರಿ ಆ್ಯಂಡ್ ಆಲ್. ಸೊ ಏನು ಹೇಳೋದು, ಸೈನ್ಸ್ ಬುಕ್ಕು, ನಾನು ಸೈನ್ಸ್ ಸ್ಟೂಡೆಂಟೇ, ಬಟ್ ಸೈನ್ಸ್ ಬುಕ್ಕು ನನಗೂ ಇಷ್ಟ. ಬಟ್ ಹಿಸ್ಟ್ರಿ ಬುಕ್ಕೆಲ್ಲ ನನಗೆ ಅಷ್ಟು ಇಷ್ಟ ಇಲ್ಲ, ಓದೋದಿಲ್ಲ. ಹಿಸ್ಟ್ರಿ ಆ್ಯಕ್ಚುಲಿ ವಿ ಶುಡ್ ನೋ ಅವರ್ ಹಿಸ್ಟ್ರಿ, ಅದು ಇಂಪಾರ್ಟೆಂಟ್ ಅಲ್ಲ. ನನಗೇನೋ ಸ್ಕೂಲಲ್ಲಿ ತುಂಬ ಇಷ್ಟ ಇತ್ತು ಹಿಸ್ಟ್ರಿ ಓದೋದು, ಹಿಟ್ಲರ್ದು ಅದು ಇದು ಅಂತ. ಈಗ ಏನೋ ಓದೋದಕ್ಕೆ ಇಷ್ಟ ಆಗ್ತಿಲ್ಲ. ಓದೋದಕ್ಕೆ ಇಷ್ಟ ಇಲ್ಲ, ಅದು ಫಸ್ಟ್ ಸೆಕೆಂಡ್ರಿ. ಆಮೇಲೆ ಸೈನ್ಸ್ ಹಿಸ್ಟ್ರಿ ಬರೋಣ. ಕೆಲಸ ಮಾಡೋದಕ್ಕೆ ಟೈಮ್ ಸರಿ ಕರೆಕ್ಟಾಗಿರುತ್ತೆ. ಮತ್ತು ಈ ಥರ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲ್ಲ. ಇವತ್ತು ನೋಡಿ ಫುಲ್ ಮಳೆ, ಅದು ಗಲ್ಡ ಮಳೆ ಮುಗಿಸ್ಕೊಂಡು ಮತ್ತು ಆಚೆ ವಾಕ್ ಮಾಡಿಕೊಂಡೇ ಬಂದೆ ವೀಡಿಯೋ ಮಾಡೋಣ ಅಂತ. ರೋಡ್ ಫುಲ್ಲ ಮಳೆ ಇತ್ತು. ಒಂದು ವೀಡಿಯೋ ಇದನ್ನು ಮಳೆನೂ ಮತ್ತು ಒಂದು ವೀಡಿಯೋ ಮಾಡಿ ಒಂದು ಸಿನಿಮ್ಯಾಟಿಕ್ ಮೂಡಲ್ಲಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಆದರೆ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡೋಣಲ್ಲ, ಬಿಕಾಸ್ ನಾನು ಅಲ್ಲಿಂದ ಇದು ಅಲ್ಲ ಒಂದೇ ವೀಡಿಯೋನ ಅಲ್ಲಿಂದ ಬಂದು ಕ್ಲಿಪ್ಸ್ ತೊಗೊಂಡು ಫುಲ್ ಮಾಡಿ ಹಾಕಿರೋದು. ಸೊ ಸ್ಯಾಮ್ಸಂಗಲ್ಲಿ ಒಂದು ಶೋರೂಮ್ ಇದೆ ತಾನೆ, ಲೈಕ್ ಗರ್ಡಾಮಲ್ಲಿರೋದು ಅದೇ MG ರೋಡು ಕಮರ್ಷಿಯಲ್ ಇದು ಚರ್ಚ್ ಸ್ಟ್ರೀಟ್ ಕ್ರಾಸಾಗಿ ಹೋದರೆ ಬರುತ್ತೆ, ಕ್ರಾಸಾಗಿ ಸಿಗ್ನಲ್ ಕ್ರಾಸಾಗಿ ಲೆಫ್ಟ್ ತಗೊಂಡ್ರೆ ಬರುತ್ತೆ. ಬಟ್ ನಾವು ಮತ್ತೆ ವಾಪಸ್ ಈ ಕಡೆ ಕಮರ್ಷಿಯಲ್ ಸ್ಟ್ರೀಟ್ ಅಂತಲೇ ಬರುತ್ತೆ, ಡೈಲಿ ಹೋಗೋಕೆ ಸ್ಟ್ರೀಟ್ ಅಲ್ಲ, ಚರ್ಚ್ ಸ್ಟ್ರೀಟ್ ಕಡೆನೇ ನಮಗೆ ಸ್ಯಾಮ್ಸಂಗ್ ಶೋರೂಮ್ ಇದೆ ನೋಡಿ. ಶೋರೂಮ್ ಅಂದರೆ ಇಟ್ಸ್ ಲೈಕ್ ಏನು ಹೇಳೋದು, ಲಾಂಚ್ ಇವೆಂಟ್ ಎಲ್ಲ ಇಲ್ಲೇ ನಡೆಯುತ್ತೆ. ಅದು ಒಂದು ಪ್ಲಸ್. ಆ್ಯಪಲ್ ಲಾಂಚ್ ಇವೆಂಟ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಸ್ಯಾಮ್ಸಂಗ್ದು ಇಲ್ಲೇ ಇರೋದು. ಮತ್ತು ಒಂದು ಸ್ಮಾಲ್ ಇನ್ಫಾರ್ಮೇಷನ್, ಈ ವಿಡಿಯೋ ಎಲ್ಲ ವೀಡಿಯೋನೂ ವಿಚ್ ಈಸ್ ಶಾರ್ಟ್ ಆನ್ iPhone 16 Pro ಮಾಡಲ್. ವಿಡಿಯೋ ಕ್ವಾಲಿಟಿ ಹೇಗಿದೆ, ಮೊಬೈಲ್ ಬಗ್ಗೆ ಏನಾದರೂ ಡೀಟೇಲ್ ಬೇಕು ಅಂದರೆ ನನ್ನೇ ಪರ್ಸ್ನಲಾಗಿ ಹೇಳ್ಬೋದು ಕಮೆಂಟಲ್ಲಿ. ಬಟ್ ವೀಡಿಯೋಸ್ ಮಾಡೋದೆಲ್ಲನೂ ಅದರಲ್ಲೇ ಮಾಡ್ತೀನಿ. ಅದಕ್ಕೆ ವೀಡಿಯೋ ಕ್ಲಾರಿಟಿ ಒಂದು ರೇಂಜಿಗೆ ಚೆನ್ನಾಗಿದೆ. ಆ್ಯಕ್ಚುಲಿ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ವಿಡಿಯೋ ಕ್ಲಾರಿಟಿ ವೈಸ್ ಏನು ಹೇಳೋಂಗೇ ಇಲ್ಲ. ಫೋಟೋಸ್ಗಿಂತ ವೀಡಿಯೋ ಮಸ್ತ್. ಸೆಲ್ಫಿ ಅಷ್ಟು ಎಕ್ಸ್ಪೆಕ್ಟ್ ಮಾಡಬಾರ್ದು, ಬಟ್ ಬ್ಯಾಕ್ ಕ್ಯಾಮರಾ, ಸ್ಲೋ ಮೋಷನ್ಸು, ಸಿನಿಮ್ಯಾಟಿಕ್ ವೀಡಿಯೋಸ್ ಎಲ್ಲ ಫಸ್ಟ್ ಕ್ಲಾಸಾಗಿ ಬರ್ತಾಯಿದೆ. ಜಸ್ಟ್ ಇನ್ಫಾರ್ಮೇಷನ್, ಪ್ರಮೋಷನ್ ಇಲ್ಲ. ಐಫೋನ್ ಪ್ರಮೋಷನ್ ಮಾಡೋದು ನನಗೇನು ಕೊಡೋಲ್ಲ, ಜಸ್ಟ್ ಇನ್ಫಾರ್ಮೇಷನ್. ಯಾರಾದ್ರು ಕೇಳ್ತಾರಲ್ವ ವೀಡಿಯೋ ಹೆಂಗೆ ಯಾವ್ದ್ರಲ್ಲಿ ಶೂಟ್ ಮಾಡಿರೋದು ಮತ್ತು ಎಡಿಟ್ ಮಾಡಿರೋದು ಯಾವುದು ಅಂದರೆ ಕ್ಯಾಪ್ಕಟ್ಟಲ್ಲಿ ಸಮ್ ಎಡಿಷನ್ ಐ ಡಿಡ್ ಮ್ಯಾನ್ಯಲ್, ಸಮ್ ಎಡಿಷನ್ ಲೈಕ್ ಟೆಂಪ್ಲೇಟ್ ಯೂಸ್ ಮಾಡಿರೋ ಎಡಿಟ್ ವಿಡಿಯೋ ಇದೆ. ಫುಲ್ ಟೆಂಪ್ಲೇಟ್ಲ ಯೂಸ್ ಮಾಡಲ್ಲ, ಸುಮ್ಮನೆ 3-4 ಕ್ಲಿಪ್ಸ್ ಆ್ಯಡ್ ಮಾಡಿ ಒಂದು ಟೆಂಪ್ಲೇಟ್, ಮತ್ತು ಆ ಟೆಂಪ್ಲೇಟ್ನ ಎಡಿಟ್ ಮಾಡಿ ಹಾಕಿದ್ದೀನಿ. ಅದು ರ್ಯಾರ್. ಮ್ಯಾಕ್ಸಿಮಮ್ ವಿಡಿಯೋ ನಾನು ಎಡಿಟ್ ಮಾಡ್ತೀನಿ. ಲೈಕ್ ಎಫೆಕ್ಟ್ಸ್ಲ ಇರುತ್ತಲ್ವ, ಅಲ್ಲಿ ಪ್ರೋ ವರ್ಷನ್ ಯೂಸ್ ಮಾಡಿ ಎಫೆಕ್ಟ್ಲ ಇರುತ್ತಲ್ವ, ಸೊ ಎಫೆಕ್ಟ್ಸ್ನ ಆ್ಯಡ್ ಮಾಡಿ ಎಡಿಟ್ ಮಾಡಿದ್ದೀನಿ. ನೀವು ನೋಡಿ ವೀಡಿಯೋ ಫುಲ್ಲ ನೋಡಿಬಿಟ್ಟು ಹೇಗಿದೆ, ಕ್ಲಾರಿಟಿ ಹೇಗಿದೆ, ನಾನು ಹೆಂಗೆ ವೀಡಿಯೋ ತೆಗ್ದಿದ್ದೀನಿ, ಪ್ಲೇಸ್ ಹೇಗಿದೆ, ಕ್ಲೈಮೇಟ್ ಹೇಗಿದೆ, ಗರ್ಡೋ ಮಾಲ್ ಹೇಗಿತ್ತು, ಈ ಥರ ಬೇರೆ ಮಾಲ್ಗೆ ಹೋಗಿ ವೀಡಿಯೋ ಮಾಡಲಾ ಬೇಡ, ಅವೆಲ್ಲ ಬೇರೆ ಪ್ಲೇಸ್ಗೆ ಹೋಗ್ಲಾ, ಇಲ್ಲ ಬೆಂಗಳೂರಲ್ಲಿ ವೀಡಿಯೋ ಮಾಡೋದಕ್ಕೆ ಈ ಪ್ಲೇಸ್ ಚೆನ್ನಾಗಿರುತ್ತೆ ಬ್ರೋ ಅಂತ ಏನಿದ್ರೆ ಕಮೆಂಟಲ್ಲಿ ಹೇಳಿ, ಆ ಪ್ಲೇಸ್ಗೆ ಹೋಗ್ಬಿಟ್ಟು ವೀಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ಸೊ ನಮ್ಮ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನನ್ನ ವೀಡಿಯೋನ ಅಟ್ಲೀಸ್ಟ್ ನೀವು ಫುಲ್ಲ ಲಿಸನ್ ಮಾಡಿ ನೋಡೋಕ್ಕಾಗಲ್ಲ ಅಂದರೆ ಜಸ್ಟ್ ಪ್ಲೇ ಮಾಡಿ 1 ಸೆಕೆಂಡ್ ಬಿಡಿ, ನಮಗೂ ಸ್ವಲ್ಪ ಸಪೋರ್ಟ್ ಆಗುತ್ತೆ. ಬಿಕಾಸ್ ನೀವು ಯಾರಾದರೂ ಒಬ್ರು ಹೇಳಿದ್ರೆ ಮಾತ್ರ ಕರೆಕ್ಷನ್ಸು ಅಪ್ಡೇಷನ್ಸ್ ಮಾಡ್ಕೊಳ್ಳೋಕ್ಕಾಗೋದು. ಸೊ ನೋಡಿ ಹೇಳಿ. ಅಪ್ಕಮಿಂಗ್ ಡೇಸಲ್ಲಿ ಐ ವಿಲ್ ಗೋ ದ ಪ್ಲೇಸ್ ವಿಚ್ ಈಸ್ more comfortable for shooting videos like making vlogs, so I'll do that. So now ಈಗ ಸದ್ಯಕ್ಕೆ ಇದು ಮಾಡಿದ್ದೀನಿ. ಏರ್ಪೋರ್ಟಲ್ಲಿ ಬಿಸ್ನೆಸ್ ಥಿಂಗ್ಸು ನಾವು ಹೋಗಿ ಅಟೆಂಡ್ ಮಾಡ್ತೀವಿ, ಫಂಕ್ಷನ್ ಹೋಗ್ತೀವಿ ಅಂದರೆ ಐ ವಿಲ್ ಡೂ ಇಟ್ ವೀಡಿಯೋ ಮಾಡ್ತೀನಿ. ಸುಮ್ಮನೆ ಆದರೆ ನನಗೆ ವಾಕ್ ಮಾಡೋದು ಮ್ಯಾಕ್ಸಿಮಮ್ ಇಷ್ಟ. ಸ್ವಲ್ಪ ದಪ್ಪ ಬೇರೆ ಇದ್ದೀನಲ್ವಾ, ಸೊ ಅದಕ್ಕೆ ವಾಕ್ ಮಾಡಿದ್ರೆ ಒಂದು ಹೆಲ್ತ್ಗೆ ಒಳ್ಳೇದಂತ. ಆ್ಯಕ್ಚುಲಿ ನಮ್ಮ ಚಾನಲ್ ಹೆಸರು ಮಿಸ್ಟರ್ VIP 26 ಅನ್ನೋದು ನನ್ನ ಏಜ್. ಸೊ 26 ಏಜಲ್ಲಿ ಇಷ್ಟೊಂದು ದಪ್ಪ ಇದ್ದೀನಲ್ವಾ, ಅದಕ್ಕೋಸ್ಕರ ವಾಕಿಂಗ್ ಜಾಸ್ತಿ ಮಾಡ್ತೀನಿ ವೀಡಿಯೋಸ್. ಆ ವಾಕಿಂಗ್ ಮಾಡೋ ಟೈಮಲ್ಲಿ ಎಲ್ಲೆಲ್ಲಿ ಹೋಗೋದು ವೀಡಿಯೋಸ್ ಮಾಡೋದು ಒಂದು ಯೂಸ್ ಆಗುತ್ತಲ್ವ ಅಂತ ಅಷ್ಟೇ, ಬೇರೆ ಹೇಳೋದು. ವಾಕಿಂಗ್ ಮಾಡಿದ್ರೆ ಬಾಡಿ ವೇಟ್ ಲೂಸ್ ಆಗುತ್ತಂದರೆ ಪಕ್ಕ ಹಾಗೆ ಆಗುತ್ತೆ. ಬಟ್ ತುಂಬ ವಾಕ್ ಮಾಡಬೇಕು, ಡೈಟ್ ಫಾಲೋ ಮಾಡಬೇಕು ಅಷ್ಟೇ. ಡೈಟ್ ರಿಲೇಟೆಡ್ ವೀಡಿಯೋಸ್ ಬೇಕು ಅಂದರೆ ಐ ಕ್ಯಾನ್ ಪುಟ್, ಬಟ್ ನಾಟ್ ನೋ, ಬಿಕಾಸ್ ಈಗ ನಾನು ವ್ಲಾಗರ್ ಲೈಕ್ ಸಿನಿಮ್ಯಾಟಿಕ್ ವೀಡಿಯೋಸ್ ಆ ಥರ ಮಾಡ್ತಾಯಿದ್ದೀನಿ ಮೈ ಲೈಫ್ ಸ್ಟೈಲ್ ರೇಂಜಿಗೆ. ಈಗ ನಾನು ಸಡನ್ನಾಗಿ ಡೈಟ್ ಬಗ್ಗೆ ವೀಡಿಯೋ ಹಾಕಿದ್ರೆ ಇಟ್ಸ್ ನಾಟ್ ಕೋರೆಕ್ಟ್ ವಿತ್ ಅವರ್ ಚಾನಲ್ ಡಿಸ್ಕ್ರಿಪ್ಷನ್, ನಾನು ಅದು ಮಾಡೋಕ್ಕಾಗಲ್ಲ. ಬಟ್ ಇನ್ಫಾರ್ಮೇಷನ್ ಐ ಕ್ಯಾನ್ ಗಿವ್
ಒಂದು ಲಾಗ್ ಮಾಡಿಬಿಟ್ಟು ಆ ಲಾಗಲ್ಲಿ ಇನ್ಫಾರ್ಮೇಷನ್ ಹೇಳ್ಬೋದು. ಹಂಗೇನೋ ಬೇಕು ಅಂದರೆ ಕೇಳಿ. ಲೈಕ್ ಒಂದು ಊಟ ಮಾಡೋ ಪ್ಲೇಸ್ಗೆ ಹೋಗ್ಬಿಟ್ಟು ಊಟ ಮಾಡೋ ಥರ ಮಾಡಿ ಅದರಲ್ಲಿ ನಾನು ಡಯಟ್ ಪ್ಲ್ಯಾನ್ ಕೊಡ್ಬೋದು. ಬೇಸಿಗ ಏನು ತಪ್ಪಿಲ್ಲ, ಒಳ್ಳೆದೇ ಹೇಳೋದೇ. ಒಂದು ವೀಡಿಯೋ ನೀವು ಕೇಳಿದ್ರೆ ಮಾಡ್ತೀನಿ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಈ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಹಾಕಿ. ಅಪ್ಕಮಿಂಗ್ ಡೇಸಲ್ಲಿ ಐ ವಿಲ್ ಟ್ರೈ ಟು ಪುಟ್ ನ್ಯೂ ಅಪ್ಡೇಟೆಡ್ ವೀಡಿಯೋಸ್, ಸ್ವಲ್ಪ ಇಂಪ್ರಿಮೇಟಿವ್ ಒಂದು ವೀಡಿಯೋಸ್ ಇಲ್ಲ, ಒಂದು ಇನ್ಫಾರ್ಮೇಷನ್ ಥಿಂಗ್ಸ್ ನಿಮ್ಗೆ ಹೇಳ್ತೀನಿ ಅಷ್ಟೇ.